ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಂಸಸ್ ಕಿಚನ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಖಂಡಿತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ, ಮಳೆ ಬರಬೇಕಾದ್ರೆ ಈ ರೆಸಿಪಿನ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ. ಎಗ್ 65 ಅಂತಲೂ ಹೇಳ್ಬೋದು, ಹಾಗೆ ಎಗ್ ಮಂಚೂರಿಯನ್ ಅಂತಲೂ ಹೇಳ್ಬೋದು. ಇದೊಂದು ಎಗ್ 65 ಥರನೂ ಇರುತ್ತೆ, ಹಾಗೆ ಮಂಚೂರಿಯನ್ ಥರನೂ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಒಂದ್ಸರಿ ಮಾಡಿಕೊಟ್ರೆ ಸಾಕು, ಪದೇ ಪದೇ ಕೇಳ್ತಾ ಇರ್ತಾರೆ ಈ ರೆಸಿಪಿನ ಮಾಡಿ ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಖಂಡಿತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಎಗ್ 65 ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 4 ಮೊಟ್ಟೆ ಬೇಯಿಸ್ಕೊಂಡು ಈ ವೈಟ್ನ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಂಡು ಒಂದು ಮೊಟ್ಟೆನ ಹಾಗೆ ಒಡೆದು ಹಾಕೋತಾ ಇದ್ದೀನಿ. ಸೊ ಏನಂತಿಗೆ ಒಂದು ಮೊಟ್ಟೆ ಹಾಗೆ ಒಡೆದು ಹಾಕೋತಾ ಇದ್ದೀನಿ ಅಂತಂದರೆ ಅದು ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿ. ನಾನೇನಕ್ಕೆ ಇಲ್ಲಿ ಬೇಯಿಸಿರುವಂಥ ಎಲ್ಲೋನ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಾವು ಈ ಕೋಟಿಂಗ್ನ ರೆಡಿ ಮಾಡಿ ಎಗ್ 65ನ ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲೋನ ಯೂಸ್ ಮಾಡಿಲ್ಲ. ಹಾಗೆ ಒಂದು ಮೊಟ್ಟೆನ ಒಡೆದು ಹಾಗೆ ಹಾಕೋತಾ ಇದ್ದೀನಿ. ಟೋಟಲ್ ಇದಕ್ಕೆ ಬೇಕಾಗಿರೋ ಅಂಥದ್ದು 5 ಮೊಟ್ಟೆ. 4 ಮೊಟ್ಟೆ ಬೇಯಿಸ್ಕೊಂಡು ಈ ರೀತಿ ಸಣ್ಣದಾಗಿ ಬರೀ ವೈಟನ್ನು ಮಾತ್ರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಮೊಟ್ಟೆನ ಹಸಿ ಮೊಟ್ಟೆ ಹಾಗೆ ಹಾಕ್ಕೊಂಡಿದ್ದೀನಿ ಕೋಟಿಂಗೋಸ್ಕರ. 2 ಸ್ಪೂನು ಮೈದಾ ಹಸಿಟ್ಟು ಹಾಕೋತಾ ಇದ್ದೀನಿ. 1 ಸ್ಪೂನು ಕಾರ್ನ್ಫ್ಲೋರು. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಅಕ್ಕಿ ಹಸಿಟ್ಟನ್ನ ಕೂಡ ಹಾಕ್ಕೊಳ್ಬೋದು. ಹಾಗೆ 3 ಸ್ಪೂನಷ್ಟು ಕಡಲೆ ಹಸಿಟ್ಟು, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, ಚಿಟಿಕೆಯಷ್ಟು ಅರಿಶಿನ, ಗರಂ ಮಸಾಲ ಅರ್ಧ ಸ್ಪೂನು, ಚಿಲ್ಲಿ ಪೌಡರು ಅರ್ಧ ಸ್ಪೂನು, ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರು ಏನಕ್ಕೆ ಅಂತಂದರೆ ಹುಳಿ ಬರಲಿ ಅಂತ ಹೇಳಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದರೂ ಮೊಸರು ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೊಳ್ಳೋಕೆ ಹೋಗಬೇಡಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಕಲಿಸ್ಕೋಬೇಕು. ನಾನೇನು ನೀರು ಹಾಕ್ಕೊಂಡಿಲ್ಲ, ಬರೀ ಒಂದು ಮೊಟ್ಟೆ ಹಾಕ್ಕೊಂಡಿರೋದಷ್ಟೇ. ಬರೀ ಪರ್ಫೆಕ್ಟಾಗಿ ಬಂದಿದೆ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ. ಇನ್ನು ಇದನ್ನೇನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ. ಈ ರೀತಿ ನಾನು ಹೇಳ್ದಂಗೆ ಎಲ್ಲ ಮೆಷರ್ಮೆಂಟು ಕರೆಕ್ಟಾಗಿದ್ದರೆ, ನಾನು ಎಷ್ಟೆಷ್ಟು ಸ್ಪೂನ್ ಹಾಕಿದ್ದೀನಿ ಅದೇ ಮೆಷರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಎಗ್ 65 ರೆಡಿ ಆಗುತ್ತೆ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಒಂದು 10 ನಿಮಿಷ ಮ್ಯಾರಿನೇಟ್ ಆಗಿರೋ ಅಂಥ ಈ ಎಗ್ ಮಸಾಲಾನ ಈ ಗೋಬಿ ಮಂಚೂರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀರಲ್ಲ ಆ ರೀತಿ ಆ ಸೈಜ್ನಲ್ಲಿ ನಾವು ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡೋಣ. ಸೇಮ್ ಗೋಬಿನ ಯಾವ ರೀತಿ ಮಾಡ್ಕೋತೀರಿ ಅದೇ ರೀತಿ ಒಂದು 2 ನಿಮಿಷ 3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು.
ನೋಡಿ ಬೋಂಡ ಬರಲ್ವಾ ಆ ರೀತಿ ಬಂದಿದೆ. ಹಾಕ್ಬೇಕಾದ್ರೆ ಸ್ವಲ್ಪನೇ ಹಾಕಿರೋದು, ಬಟ್ ನೋಡಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದ್ರ ಸೈಜ್ ಕೂಡ ದೊಡ್ಡದಾಗಿದೆ. ಇದನ್ನು ಹಾಗೆ ಕಾಫಿ ಜೊತೆ ನಂಚ್ಕೊಂಡು ಕೂಡ ತಿನ್ಬೋದು, ಬೋಂಡ ಥರ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಈ ರೀತಿ ಎಲ್ಲನೂ 1-2 3 ನಿಮಿಷದಷ್ಟು ಡೀಪ್ ಫ್ರೈ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 4 ಒಣಗಿದ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಹಾಗೆ ಇದಕ್ಕೆ ಒಂದು ಕಡ್ಡಿ ಕರಿಬೇವು ಹಾಕ್ತಾ ಇದ್ದೀನಿ, ಒಂದು ಈರುಳ್ಳಿ ಚೆನ್ನಾಗಿ ಇಟ್ಕೊಂಡಿರೋದು, ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋದು. ಇದನ್ನೆಲ್ಲ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನು ಕೆಚಪ್ಪು, ಹಾಗೆ 1 ಸ್ಪೂನು ರೆಡ್ ಚಿಲ್ಲಿ ಸಾಸು. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಜಸ್ಟ್ ಕೋಟಿಂಗ್ಗೋಸ್ಕರ ಅಷ್ಟೇ. ನಿಮಗೆ ಸಾಸ್ ಏನಾದರೂ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥದ್ದನ್ನು ಹಾಕೊಳ್ಳೋಣ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಜಾಸ್ತಿ ಸಾಸ್ ಇಷ್ಟಪಡ್ತೀರ ಅಂದರೆ ಸಾಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಾಗಿ ಫೈನಲ್ ಟಚ್ಚು ಕೊತ್ತಂಬರಿನ ಹಾಕೊಳ್ಳೋಣ. ಎಗ್ 65 ರೆಡಿ ಆಗಿದೆ. ಈಗ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಅಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಕಲರ್ಫುಲ್ಲಾಗಿ. ಅದು ಕೋಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಮಂಚೂರಿಯನ್ಗೆ ಕೋಟಿಂಗ್ ಕೊಡ್ತಾರಲ್ಲ ಆ ರೀತಿ ಸಾಸಿಯಾಗಿ ಮಂಚೂರಿಯನ್ ಆಗಿ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಅಮ್ಸಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಫಾಲೋ ಮಾಡೋದು ಕೂಡ ಮರಿಬೇಡಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.